ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಪ್ರತಿಯೊಂದು ವ್ರತಕ್ಕೂ ತನ್ನದೇ ಆದ ವಿಶೇಷವಾದ ಮಹತ್ವವಿದೆ. ಅಂತಹ ವಿಶೇಷ ಆಚರಣೆಗಳಲ್ಲಿ ಒಂದಾದ ಸಿರಿಯಾಳ ಷಷ್ಠಿ ವ್ರತದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಸಿರಿಯಾಳ ಷಷ್ಠಿ ಎಂದರೇನು? ಈ ವ್ರತವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ಇಂದಿನ ಮಹಿಮೆ ಏನು, ಹಿನ್ನೆಲೆ ಏನು, ಈ ಮಹತ್ವದ ವ್ರತದ ಮಹತ್ವವೇನು, ವ್ರತವನ್ನು ಹೇಗೆ ಆಚರಿಸಬೇಕು ಮತ್ತು ಈ ದಿನ ಯಾವ ದೇವರ ಆರಾಧನೆ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಸಿರಿಯಾಳ ಷಷ್ಠಿಯ ಆಚರಣೆಯ ಹಿಂದೆ ಇರುವ ಧಾರ್ಮಿಕ ನಂಬಿಕೆಗಳು ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಂಡರೆ ಈ ವ್ರತದ ವಿಶೇಷತೆ ನಮಗೆ ಇನ್ನಷ್ಟು ಅರ್ಥವಾಗುತ್ತದೆ. ಹಾಗಾದರೆ ತಡ ಮಾಡದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಿರಿಯಾಳ ಷಷ್ಠಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಸ್ನೇಹಿತರೆ. ನಾಗರ ಪಂಚಮಿಯ ಸಂಭ್ರಮ ಇನ್ನೂ ಮನಸ್ಸಿನಲ್ಲಿ ಹಸಿರಾಗಿರುವಾಗಲೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಲ್ಲಿ ಬರುವ ಮತ್ತೊಂದು ವಿಶಿಷ್ಟ ಆಚರಣೆ ನಮ್ಮ ಗಮನ ಸೆಳೆಯುತ್ತದೆ. ಸಿರಿಯಾಳ ಷಷ್ಠಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ದಿನವನ್ನು ವಿಶೇಷ ಭಕ್ತಿ, ಕುಟುಂಬದ ಸಂಪ್ರದಾಯ ಮತ್ತು ತಾಯಿಯ ಮಮತೆಯೊಂದಿಗೆ ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಗಂಡು ಮಕ್ಕಳಿರುವ ತಾಯಂದಿರು ತಮ್ಮ ಮಕ್ಕಳ ಆಯುಷ್ಯ, ಆರೋಗ್ಯ, ಸುಖ ಸಮೃದ್ಧಿ, ಕೀರ್ತಿ ಮತ್ತು ಕ್ಷೇಮಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಎಂಬ ಜನಪದವಾದ ನಂಬಿಕೆ ಇದೆ. ಆದರೆ ಸಿರಿಯಾಳ ಷಷ್ಠಿ ಕೇವಲ ಮಕ್ಕಳಿಗಾಗಿ ಮಾಡುವ ವ್ರತವಲ್ಲ. ಇದರ ಹಿಂದೆ ಶಿವಭಕ್ತ ಸಿರಿಯಾಳನ ಅಚಲ ಭಕ್ತಿ, ಅತಿಥಿ ಸತ್ಕಾರ, ತ್ಯಾಗ ಮತ್ತು ದೇವರ ಪರೀಕ್ಷೆಯ ಕಥೆಯೂ ಅಡಗಿದೆ. ಮೊದಲಿಗೆ ಸಿರಿಯಾಳ ಯಾರು ಎಂಬುದನ್ನು ತಿಳಿಯೋಣ. ಜನಪದ ಹಾಗೂ ಶೈವ ವೀರಶೈವರ ಪರಂಪರೆಯಲ್ಲಿ ಸಿರಿಯಾಳ ಅಥವಾ ಕೆಲವು ಕಡೆ ಚಿರಿಯಾಳ ಎಂಬ ಕರೆಯಲ್ಪಡುವ ಒಬ್ಬ ಮಹಾನ್ ಶಿವಭಕ್ತನ ಕತೆ ಪ್ರಸಿದ್ಧವಾದದ್ದು. ಸಿರಿಯಾಳನು ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದ ಸರಳವಾದ ವ್ಯಕ್ತಿ. ಆದರೆ ಅವನ ಸಂಪತ್ತು ಹಣದಲ್ಲಿರಲಿಲ್ಲ. ಶಿವನ ಮೇಲಿನ ಭಕ್ತಿ ಮತ್ತು ಜಂಗಮರಿಗೆ ಅನ್ನದಾನ ಮಾಡುವ ಸಂಕಲ್ಪವೇ ಅವನ ನಿಜವಾದ ಸಂಪತ್ತು. ಅವನೊಂದು ವಿಶೇಷ ಪ್ರತಿಜ್ಞೆ ಮಾಡಿಕೊಂಡಿದ್ದನು. ಪ್ರತಿದಿನ ಒಬ್ಬ ಜಂಗಮರನ್ನು ಮನೆಗೆ ಕರೆದುಕೊಂಡು ಬಂದು ಅವರ ಇಷ್ಟದ ಆಹಾರವನ್ನು ತಯಾರಿಸಿ ಊಟ ಮಾಡಿಸಿ ನಂತರ ತಾನು ಊಟ ಮಾಡಬೇಕು ಎಂಬುದು ಅವನ ಸಂಕಲ್ಪ. ವಿವಾಹವಾದ ನಂತರವೂ ಈ ಸೇವೆ ನಿಲ್ಲಲಿಲ್ಲ. ಶಿವಭಕ್ತೆಯಾದ ಚಾಂಗುಣಿ ದೇವಿ ಅವನಿಗೆ ಪತ್ನಿಯಾಗಿ ದೊರೆತಳು. ಇಬ್ಬರ ದಾಂಪತ್ಯವು ಪರಸ್ಪರ ಭಕ್ತಿ, ನಂಬಿಕೆ ಮತ್ತು ಸೇವೆಯಿಂದ ಕೂಡಿತ್ತು. ಒಂದು ದಿನ ಶಿವನ ಪರೀಕ್ಷೆ ನಡೆಯಿತು. ಸಿರಿಯಾಳನ ಅಚಲ ಭಕ್ತಿಯನ್ನು ಕಂಡ ಶಿವ ಪಾರ್ವತಿಯರಿಗೆ ಅವನ ಭಕ್ತಿಯನ್ನು ಪರೀಕ್ಷಿಸಿ ಲೋಕಕ್ಕೆ ತೋರಿಸಬೇಕೆಂಬ ಸಂಕಲ್ಪವಾಯಿತು ಎಂಬುದು ಕಥೆಯ ಒಂದು ರೂಪ. ಒಂದು ದಿನ ಎಂದಿನಂತೆ ಜಂಗಮನನ್ನು ಹುಡುಕಿಕೊಂಡು ಹೋದ ಸಿರಿಯಾಳನಿಗೆ ಯಾರೂ ಸಿಗಲಿಲ್ಲ. ಕೊನೆಗೆ ಒಬ್ಬ ವೃದ್ಧ ಜಂಗಮ ಎದುರಾದರು. ಸಿರಿಯಾಳ ಅವರನ್ನು ಗೌರವದಿಂದ ಮನೆಗೆ ಕರೆತಂದು ಪಾದಪೂಜೆ ಮಾಡಿ, ಸ್ವಾಮಿಗಳೇ, ನಿಮಗೆ ಯಾವ ಆಹಾರ ಇಷ್ಟ, ಅದನ್ನೇ ತಯಾರಿಸಿ ಬಡಿಸುತ್ತೇನೆ ಎಂದು ಕೇಳಿದನು. ಆದರೆ ಆ ಜಂಗಮನ ಬೇಡಿಕೆ ವಿಚಿತ್ರವಾಗಿತ್ತು. ಗೆಡ್ಡೆ, ಗೆಣಸು, ಕಾಳು, ಬೇಳೆ, ಸೊಪ್ಪು ಇವು ಯಾವುದೂ ಬೇಡ. ಪ್ರಾಣಿಗಳ ಮಾಂಸವೂ ಬೇಡ. ಮನುಷ್ಯನ ಮಾಂಸ ಮತ್ತು ರಕ್ತದಿಂದ ತಯಾರಿಸಿದ ಆಹಾರವೇ ಬೇಕು ಎಂದನು. ಇದನ್ನು ಕೇಳಿ ಸಿರಿಯಾಳ ಮತ್ತು ಚಾಂಗುಣಿ ದೇವಿ ಬೆಚ್ಚಿಬಿದ್ದರು. ಆದರೂ ಅತಿಥಿಯ ಇಚ್ಛೆಯನ್ನು ಪೂರೈಸಬೇಕೆಂಬ ತಮ್ಮ ಸಂಕಲ್ಪದಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಜಂಗಮನು ಇನ್ನೂ ಕಠಿಣವಾದ ಷರತ್ತು ವಿಧಿಸಿದನು. 8 ವರ್ಷದೊಳಗಿನ ಬಾಲಕನ ಮಾಂಸದಿಂದ ತಯಾರಿಸಿದ ಆಹಾರ ಮಾತ್ರ ಬೇಕು ಎಂದನು. ಆಗ ಸಿರಿಯಾಳ ತನ್ನ ಮಗನನ್ನೇ ನೆನಪಿಸಿಕೊಂಡನು. ತಮ್ಮ ಮಗ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದವನು. ಅವನನ್ನು ಕರೆಸಿಕೊಂಡು ನಡೆದ ವಿಷಯವನ್ನು ತಿಳಿಸಿದಾಗ ಬಾಲಕನು ತಂದೆಯ ಸಂಕಲ್ಪಕ್ಕೆ ಅಡ್ಡಿಯಾಗಲಿಲ್ಲ ಎಂಬುದು ಕಥೆಯ ವಿಶೇಷತೆ. ನಿಮ್ಮ ಪ್ರತಿಜ್ಞೆ ನೆರವೇರುವುದಾದರೆ ನಾನು ಅದಕ್ಕೆ ಸಿದ್ಧ ಎಂಬ ಭಾವನೆಯಿಂದ ಮಗನು ಒಪ್ಪಿಕೊಂಡನು ಎಂಬುದು ಜನಪದ ಕಥೆಯು ಹೇಳುತ್ತದೆ. ತಂದೆ ತಾಯಿ ಶಿವನಾಮ ಸ್ಮರಣೆ ಮಾಡುತ್ತಾ ಕಣ್ಣೀರನ್ನು ತೋರಿಸದೆ ಅಡುಗೆ ಸಿದ್ಧಪಡಿಸಿದರು. ಆದರೆ ವೃದ್ಧ ಜಂಗಮನು ಊಟಕ್ಕೆ ಕುಳಿತಾಗ ಮಗುವಿನ ತಲೆಯ ಭಾಗವನ್ನು ಹಾಕಿಲ್ಲ. ಅದಿಲ್ಲದೆ ನಾನು ಊಟ ಮಾಡುವುದಿಲ್ಲ ಎಂದು ಹೇಳಿದನು. ತಕ್ಷಣ ಮಗನ ತಲೆಯ ಭಾಗವನ್ನು ಕೂಡ ಅಡುಗೆಯಲ್ಲಿ ಸೇರಿಸಲಾಯಿತು. ಮಗನ ತಲೆಯ ಭಾಗವನ್ನು ಕೂಡ ಅಡುಗೆಯಲ್ಲಿ ಸೇರಿಸದಂತಾಯಿತು. ಆದರೆ ಕಥೆಯ ಅತ್ಯಂತ ಭಾವುಕ ಕ್ಷಣ ಇನ್ನು ಮುಂದೆ ಇತ್ತು. ಊಟಕ್ಕೆ ಕುಳಿತ ಜಂಗಮನು ಮಕ್ಕಳು
ಓಡಾಡದ ಮನೆಯಲ್ಲಿ ನಾನು ಊಟ ಮಾಡುವುದಿಲ್ಲ ಎನ್ನುತ್ತಾ ನಿಮ್ಮ ಮಗ ಸಿರಿಯಾಳನನ್ನು ಊಟಕ್ಕೆ ಕರೆಯಿರಿ ಎಂದಾಗ ಅದೂವರೆವಿಗೂ ದುಃಖವನ್ನು ಹಿಡಿದಿಟ್ಟುಕೊಂಡಿದ್ದ ತಾಯಿಗೆ ಅಳುವನ್ನು ತಡೆಯಲಾರದೆ ಜೋರಾಗಿ ಹತ್ತು ಬಿಡುತ್ತಾಳೆ. ಆಗ ಆಕೆಯ ಗಂಡ ಅತಿಥಿಗಳ ಮುಂದೆ ಅಳುವುದು ನಮ್ಮ ಸಂಸ್ಕಾರವಲ್ಲ, ಅವರಿಗೆ ನಗುನಗುತ್ತಲೇ ಸತ್ಕಾರ ಮಾಡಬೇಕು ಎಂಬುದನ್ನು ನೆನಪಿಸಿದಾಗ ಆಕೆ ತನ್ನೆಲ್ಲ ದುಃಖವನ್ನು ಸಹಿಸಿಕೊಂಡು ದುಃಖದಿಂದಲೇ ಚಾಂಗುಣಿ ದೇವಿ ಸಿರಿಯಾಳ ಬಾಬಾ ಸಿರಿಯಾಳ ಬಾಬಾ ಸಿರಿಯಾಳ ಎಂದು 3 ಬಾರಿ ಮಗನ ಹೆಸರನ್ನು 3ನೇ ಬಾರಿ ಕೂಗುತ್ತಿದ್ದಂತೆಯೇ ಅದುವರೆವಿಗೂ ಏನೂ ನಡೆದಿಲ್ಲ ಎನ್ನುವಂತೆ ಎಲ್ಲಿಂದನೋ ಅಲ್ಲಿಂದ ಆಟವಾಡುತ್ತಾ ಜೀವಂತವಾಗಿ ಸಿರಿಯಾಳ ಓಡಿ ಬಂದಾಗ ತಾಯಿ ತಂದೆಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಈ ಅದ್ಭುತವನ್ನು ಕಂಡ ಸಿರಿಯಾಳ ಮತ್ತು ಚಾಂಗುಣಿ ದೇವಿಗೆ ತಮ್ಮ ಮನೆಗೆ ಬಂದಿದ್ದವರು ಸಾಮಾನ್ಯ ಜಂಗಮರಲ್ಲ ಎಂಬುದು ಅರಿವಾಯಿತು. ಅವರು ಭಕ್ತಿಯಿಂದ ಅವರ ಪಾದಗಳಿಗೆ ನಮಸ್ಕರಿಸಿದರು. ಆಗ ವೃದ್ಧ ಜಂಗಮನು ತನ್ನ ನಿಜ ರೂಪವನ್ನು ತೋರಿಸಿ ಶಿವ ಪಾರ್ವತಿಯರಾಗಿ ಪ್ರತ್ಯಕ್ಷರಾದರು ಎಂಬುದು ಈ ಕತೆ. ಸಿರಿಯಾಳನ ಅಚಲ ಭಕ್ತಿ, ಚಾಂಗುಣಿ ದೇವಿಯ ಸಹಭಕ್ತಿ ಮತ್ತು ಅತಿಥಿ ಸತ್ಕಾರದ ಮನೋಭಾವಕ್ಕೆ ಮೆಚ್ಚಿದ ಶಿವನು ಅವರಿಗೆ ವರ ನೀಡಲು ಮುಂದಾದರು. ಏನು ಬೇಕು ಎಂದು ಕೇಳಿದಾಗ ಸಿರಿಯಾಳನು ಸಂಪತ್ತು, ಅಧಿಕಾರ ಅಥವಾ ವೈಭವವನ್ನು ಕೇಳಲಿಲ್ಲ. ಜನಪದ ಕಥೆಯ ಪ್ರಕಾರ ಅವನು ಕೇಳಿದ ವರಗಳು ಇನ್ನಷ್ಟು ವಿಶಾಲವಾದವು. ತನ್ನ ಮಹಾತ್ಮದ ಕಥೆಯನ್ನು ಕೇಳಿದವರಿಗೆ ನರಕ ಬಾಧೆ ಉಂಟಾಗದಿರಲಿ, ಭೂಮಿ ಸುಭಿಕ್ಷವಾಗಿರಲಿ, ಜನರು ಸುಖ ಶಾಂತಿಯಿಂದ ಬಾಳಲಿ, ಸಿರಿ ಸಂಪತ್ತು ನೆಲೆಸಲಿ ಎಂದು ಪ್ರಾರ್ಥಿಸಿದನು. ಶಿವನು ಸಂತುಷ್ಟನಾಗಿ ಅವನಿಗೆ ಆಶೀರ್ವಾದವನ್ನ ನೀಡಿದನು. ಇದರಿಂದ ಸಿರಿಯಾಳನ ಕಥೆಯ ಮೂಲ ಸಂದೇಶವೇನೆಂದರೆ ಕೇವಲ ತ್ಯಾಗವಲ್ಲ, ಸ್ವಂತ ಒಳಿತಿಗಿಂತ ಸಮಾಜದ ಒಳಿತನ್ನು ಬಯಸುವ ಮನಸ್ಸು ಕೂಡ ಅಡಗಿದೆ. ಸಿರಿಯಾಳ ಷಷ್ಠಿಯನ್ನ ಏಕೆ ಆಚರಿಸುತ್ತಾರೆ ಗೊತ್ತೇ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿಯೆಂದು ಸಿರಿಯಾಳನನ್ನು ಸ್ಮರಿಸಿ ಈ ಆಚರಣೆಯನ್ನ ನಡೆಸುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಈ ದಿನದ ವ್ರತವನ್ನು ವಿಶೇಷವಾಗಿ ಗಂಡು ಮಕ್ಕಳ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಾಡಲಾಗುತ್ತದೆ. ತಾಯಿಯ ಹಾರೈಕೆಯೇ ಈ ಆಚರಣೆಯ ಭಾವನಾತ್ಮಕ ಕೇಂದ್ರ. ಮಗ ಆರೋಗ್ಯವಾಗಿರಲಿ, ದೀರ್ಘಕಾಲ ಬದುಕಲಿ, ಒಳ್ಳೆಯ ಹೆಸರು ಗಳಿಸಲಿ, ಕುಟುಂಬಕ್ಕೆ ಕೀರ್ತಿ ತರಲಿ ಎಂಬ ತಾಯಿಯ ಮನದಾಳದ ಪ್ರಾರ್ಥನೆ ನಿಜಕ್ಕೂ ಸಿರಿಯಾಳನ ಷಷ್ಠಿಯಲ್ಲಿದೆ. ಸಿರಿಯಾಳ ಷಷ್ಠಿಯ ವಿಶೇಷ ಪೂಜೆ ವಿಧಾನ ತಿಳಿದುಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ತಡ ಮಾಡೋದಕ್ಕಾಗಿ ಕ್ಷಮಿಸಬೇಕು. ಪ್ರದೇಶಾನುಸಾರ ಆಚರಣೆಯಲ್ಲಿ ವ್ಯತ್ಯಾಸವಿದ್ದರೂ ಕೆಲವು ಕಡೆ ಈ ರೀತಿಯ ಪದ್ಧತಿಗಳು ಕಂಡುಬರುತ್ತವೆ. ದೇವರ ಮುಂದೆ ರಂಗೋಲಿ ಹಾಕಿ ಸಿರಿಯಾಳನ ಪ್ರತಿಕೃತಿಯನ್ನ ಬಿಡಿಸುವುದು, ಕೆಲವರು ಮಣ್ಣಿನಿಂದ ಸಿರಿಯಾಳನ ಪ್ರತಿರೂಪ ತಯಾರಿಸುವುದು, ಗಂಡು ಮಕ್ಕಳಿಗೆ ಎಣ್ಣೆಯ ಶಾಸ್ತ್ರವನ್ನ ಮಾಡುವುದು, ಶಿವ ಮತ್ತು ಸಿರಿಯಾಳನನ್ನು ಸ್ಮರಿಸಿ ಪೂಜೆ ಸಲ್ಲಿಸುವುದು, ಮೊಸರನ್ನ ಮತ್ತು ಕಡುಬು ನೈವೇದ್ಯ ಮಾಡುವುದು, 5 ಬಗೆಯ ಅನ್ನ, ಬರೀ ಅನ್ನ, ಚಿತ್ರಾನ್ನ, ತುಪ್ಪ ಅನ್ನ, ಸಿಹಿ ಅನ್ನ ಮತ್ತು ಮೊಸರನ್ನ ತಯಾರಿಸುವ ಪದ್ಧತಿ ಕೆಲವು ಕುಟುಂಬಗಳಲ್ಲಿದೆ. ಪಾಯಸ, ವಿವಿಧವಾದ ಪಲ್ಯ, ಕೋಸಂಬರಿ, ಸಾರು, ಹೋಳಿಗೆ, ಕಡುಬು, ತಂಬಿಟ್ಟು ಮುಂತಾದ ಹಬ್ಬದ ಅಡುಗೆಗಳನ್ನು ಮಾಡುವುದು. ಕೆಲವು ಸಂಪ್ರದಾಯಗಳಲ್ಲಿ ಕರಿದು ಹುರಿದ ಅಡುಗೆ ಹಾಗೂ ಒಗ್ಗರಣೆ ಹಾಕುವುದನ್ನು ತಪ್ಪಿಸುವುದು ಕಂಡುಬರುತ್ತದೆ. ಕೆಲವು ಕಡೆ ಶಾವಿಗೆ ಪದಾರ್ಥವನ್ನು ಸಹ ಮಾಡುವುದಿಲ್ಲ. ಈಗ ಬುತ್ತಿ ನೀಡುವ ಅಪರೂಪದ ಸಂಪ್ರದಾಯ ಸಿರಿಯಾಳ ಷಷ್ಠಿಯಲ್ಲಿ ಅಡಗಿದೆ. ಸಿರಿಯಾಳ ಷಷ್ಠಿಯ ಅತ್ಯಂತ ಮನಮೋಹಕ ಆಚರಣೆಗಳಲ್ಲಿ ಒಂದೆರಡು ಅಂದರೆ ಗಂಡು ಮಗು ಇರುವ ಮುತ್ತೈದೆಗೆ ಬಾಗಿನ ನೀಡುವುದು. ಅರಿಶಿನ, ಕುಂಕುಮ, ತಾಂಬೂಲದೊಂದಿಗೆ ಬಾಗಿನ ನೀಡಿ ಹಬ್ಬದ ಅಡುಗೆಯನ್ನು ಪ್ರೀತಿಯಿಂದ ಬಡಿಸಿಕೊಡುವ ಪದ್ಧತಿ ಕೆಲವು ಕಡೆ ಇದೆ. 5 ಬಗೆಯ ಅನ್ನವನ್ನು ದೊಡ್ಡ ಒಟ್ಟಲಿನಲ್ಲಿ ತುಂಬಿ ಅದರೊಂದಿಗೆ ಪಾಯಸ, ಪಲ್ಯ, ಕೋಸಂಬರಿ ಮತ್ತು ಇತರ ಹಬ್ಬದ ಪದಾರ್ಥಗಳನ್ನು ಸಹ ಬಡಿಸಿ ಸಿಹಿ ತಿಂಡಿಗಳನ್ನು ಸೇರಿಸಿಕೊಡುವುದು ವಾಡಿಕೆ. ಇದು ಕೇವಲ ಆಹಾರ ನೀಡುವ ಆಚರಣೆಯಲ್ಲ, ನನ್ನ ಮಗನಿಗೆ ಒಳಿತಾಗಲಿ, ನಿಮ್ಮ ಮನೆಯ ಮಕ್ಕಳಿಗೂ ಒಳಿತಾಗಲಿ ಎಂಬ ಪರಸ್ಪರ ಆರೈಕೆಯ ಸಂಸ್ಕೃತಿ ಇದರ ಹಿಂದೆ ಇದೆ. ಈ ರೀತಿಯ ಬುತ್ತಿ ನೀಡುವ ಸಂದರ್ಭದಲ್ಲಿ ಹಬ್ಬ ಆಚರಿಸುವ ಮನೆಯವರ ಮತ್ತು ಬುತ್ತಿ ತೆಗೆದುಕೊಂಡು ಹೋಗುವವರ ಮನೆಯ ಗಂಡು ಮಕ್ಕಳು ಮನೆಯಲ್ಲಿರಬಾರದು ಎಂಬ ನಿಯಮವಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾತ್ರ ಇಬ್ಬರ ಮನೆಯ ಮಕ್ಕಳು ಸಹ ಮನೆಯಲ್ಲಿ ಇರುವಂತೆ ವಿಶೇಷವಾದ ಕಾಳಜಿ ವಹಿಸುವುದು ಗಮನಾರ್ಹವಾಗಿದೆ. ಬುತ್ತಿ ತೆಗೆದುಕೊಂಡು ಹೋಗುವಾಗ ಮಾತ್ರ ಮಕ್ಕಳು ಇರಬಾರದೆಂದು ಉಲ್ಲೇಖಿಸಲಾಗಿದೆ.
ಸಿರಿಯಾಳ ಬಾಬಾ ಆಚರಣೆಯಲ್ಲೊಂದು ಅಪರೂಪದ ಕ್ಷಣವಾಗಿದೆ. ಸಿರಿಯಾಳ ಷಷ್ಠಿಯ ಸಂದರ್ಭದಲ್ಲಿ ಕೆಲವು ಕುಟುಂಬಗಳಲ್ಲಿ ಊಟಕ್ಕೆ ಕುಳಿತುಕೊಳ್ಳುವ ಮುನ್ನ ಗಂಡು ಮಕ್ಕಳ ಮುಂದೆ ರಂಗೋಲಿ ಹಾಕಿ 2 ದೀಪಗಳನ್ನು ಹಚ್ಚಿ ಆರತಿ ಮಾಡಿ ನಂತರ ಹಿಂದೆ ತಿರುಗಿ ಸಿರಿಯಾಳ ಬಾಬಾ ಎಂದು 3 ಬಾರಿ ಕರೆಯುವ ಪದ್ಧತಿ ಇದೆ. ಇದು ಸಿರಿಯಾಳನ ಕಥೆಯಲ್ಲಿನ ಆ ಅದ್ಭುತ ಕ್ಷಣವನ್ನು ನೆನಪಿಸುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಪಲ್ಯ ಮತ್ತು ಕೋಸಂಬರಿಯನ್ನು ಅರಳಿ ಎಲೆಯ ಮೇಲೆ ಬಡಿಸುವ ಪದ್ಧತಿಯು ಕಂಡುಬರುತ್ತದೆ. ಹೀಗೆ ಮಾಡಿದರೆ ಮಕ್ಕಳಿಗೆ ಉಗ್ಗು, ತಡವರಿಕೆ ಕಡಿಮೆಯಾಗಿ ಮಾತು ಸ್ಪಷ್ಟವಾಗುತ್ತದೆ ಎಂಬ ಜನಪದವಾದ ವಾಡಿಕೆ. ಇಂತಹ ನಂಬಿಕೆಗಳನ್ನು ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ ನೋಡಬೇಕೇ ಹೊರತು ವೈಜ್ಞಾನಿಕ ಚಿಕಿತ್ಸೆಯ ಪರ್ಯಾಯವಾಗಿ ಪರಿಗಣಿಸಬಾರದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ನಮ್ಮ ಹಬ್ಬಗಳ ಸೌಂದರ್ಯವೇ ಇಂಥದ್ದು. ಒಂದು ಕಡೆ ದೇವರ ಭಕ್ತಿ, ಮತ್ತೊಂದು ಕಡೆ ಪೌರಾಣಿಕ ಕತೆ, ಇನ್ನೊಂದು ಕಡೆ ತಾಯಿಯ ಮಮತೆ. ಇವೆಲ್ಲವೂ ಒಂದೇ ಆಚರಣೆಯಲ್ಲಿ ಬೆರೆತು ಹೋಗುತ್ತವೆ. ಸಿರಿಯಾಳ ಷಷ್ಠಿ ಎಂದರೆ ಕೇವಲ ಒಂದು ವ್ರತವಲ್ಲ, ಅದು ಮಗ ಚೆನ್ನಾಗಿರಲಿ ಎಂದು ತಾಯಿ ಹೃದಯದಿಂದ ಮಾಡುವ ಪ್ರಾರ್ಥನೆ. ಅತಿಥಿಯನ್ನು ದೇವರಂತೆ ಕಾಣುವುದು, ಕೊಟ್ಟ ಮಾತಿಗೆ ಬದ್ಧವಾಗಿರುವುದು, ಕುಟುಂಬದ ಪರಸ್ಪರ ನಂಬಿಕೆ, ತಾಯಿಯ ಮಮತೆ ಮತ್ತು ಸಮಾಜದ ಒಳಿತಿಗಾಗಿ ಪ್ರಾರ್ಥಿಸುವ ಮನೋಭಾವ. ಇವೆಲ್ಲವೂ ಯಾವುದೇ ಕಾಲದಲ್ಲೂ ಹಳೆಯದಾಗದ ಭಾರತೀಯ ಸಂಸ್ಕೃತಿಯ ಅಮೂಲ್ಯವಾದ ಭಾವನೆ. ಹಬ್ಬದ ಆಚರಣೆ ಬದಲಾಗಬಹುದು, ಆದರೆ ತಾಯಿಯ ಹೃದಯದಲ್ಲಿರುವ ಸಿರಿಯಾಳ ಬಾಬಾ ಎಂದು ಮಮತೆಯ ಕರೆಯು ಎಂದಿಗೂ ಬದಲಾಗದು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಈ ಕಥೆಯು ವಾಡಿಕೆಯಲ್ಲಿ ರೂಢಿಯಲ್ಲಿ ಬರಲಿ. ಇಂದು ನಾವು ಸಿರಿಯಾಳ ಷಷ್ಠಿ ವ್ರತದ ಮಹತ್ವ, ಆಚರಣೆಯ ವಿಧಾನ ಮತ್ತು ಇದರ ಹಿಂದಿರುವ ಧಾರ್ಮಿಕ ನಂಬಿಕೆಯ ಕಥೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಯಾವುದೇ ವ್ರತವಾಗಲಿ ಕೇವಲ ಆಚರಣೆಗಿಂತಲೂ ಮುಖ್ಯವಾದದ್ದು ಭಕ್ತಿ, ಶ್ರದ್ಧೆ ಮತ್ತು ಒಳ್ಳೆಯ ಮನಸ್ಸು. ದೇವರ ಮೇಲೆ ನಂಬಿಕೆ ಇಟ್ಟು ಸಾಧ್ಯವಾದಷ್ಟು ಸಾತ್ವಿಕವಾಗಿ ಈ ವ್ರತವನ್ನು ಆಚರಿಸುವುದು ನಮ್ಮ ಸಂಪ್ರದಾಯದ ವಿಶೇಷತೆ. ಸಿರಿಯಾಳ ಷಷ್ಠಿಯ ಈ ಶುಭ ಸಂದರ್ಭದಲ್ಲಿ ದೇವರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ ಅಲ್ಲವೇ? ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತಲೇ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಇಂತಹ ಧಾರ್ಮಿಕ, ಪೌರಾಣಿಕ ಮತ್ತು ವ್ರತಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೊಂದು ಭಕ್ತಿಯ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಶ್ರೀ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.